Hello everyone. Welcome to Sanmargaha classes. Let us see question number 26 of chapter Force and Pressure. Name the two forces exerted on a ball when it is thrown downwards from the terrace of a tall building towards the ground. ಈಗ ನೀವು ಟೆರೇಸ್ ಮೇಲೆ ನಿಂತ್ಕೊಂಡಿದ್ದೀರಿ, ಬಾಲ್ ಅನ್ನ ಕೆಳಗಡೆ ಎಸಿತಾ ಇದ್ದೀರಿ. At that time, two forces are exerting ಆನ್ ದ್ಯಾಟ್ ಬಾಲ್. ಹಾಗಿದ್ರೆ ಯಾವ ಎರಡು ಫೋರ್ಸು ಆ ಬಾಲ್ ಮೇಲೆ ಎಕ್ಸರ್ಟ್ ಆಗ್ತಾ ಇದೆ? ಗ್ರಾವಿಟಿ. ಒಂದನೇದು ಗ್ರಾವಿಟಿ, ಇದೆಂತೂ ನಿಮಗ್ ಗೊತ್ತು. ಅರ್ತ್ ಅಟ್ರಾಕ್ಟ್ಸ್ ಆಬ್ಜೆಕ್ಟ್ ಟುವರ್ಡ್ಸ್ ಇಟ್ ಸೆಲ್ಫ್, ಇದನ್ನ ಗ್ರಾವಿಟಿ ಅಂತ ಕರಿತೀವಿ. ದಿಸ್ ಫೋರ್ಸ್ ಪುಲ್ಸ್ ದ ಬಾಲ್ ಡೌನ್ವರ್ಡ್ ಕಾಸಿಂಗ್ ಇಟ್ ಟು ಎಕ್ಸಲರೇಟ್ ಟುವರ್ಡ್ಸ್ ದ ಗ್ರೌಂಡ್. ಇದು ಕೆಳಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಮತ್ತೊಂದು ಯಾವುದು? ಏರ್ ರೆಸಿಸ್ಟೆನ್ಸ್. ದಿಸ್ ಫೋರ್ಸ್ ಅಪೋಸಸ್ ದ ಬಾಲ್ಸ್ ಮೋಷನ್ ಅಂಡ್ ಆಕ್ಟ್ಸ್ ಅಗೇನ್ಸ್ಟ್ ದ ಫೋರ್ಸ್ ಆಫ್ ಗ್ರಾವಿಟಿ. ಇಲ್ಲಿ ಏರ್ ಏನ್ ಮಾಡುತ್ತೆ? ಇಟ್ ಅಪೋಸಸ್ ದ ಮೋಷನ್ ಅಂಡ್ ಇಟ್ ಆಕ್ಟ್ಸ್ ಅಗೇನ್ಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ. ಫೋರ್ಸ್ ಆಫ್ ಗ್ರಾವಿಟಿ ಈ ತರ ಆಕ್ಟ್ ಆಗ್ತಾ ಇದ್ರೆ ಏರ್ ರೆಸಿಸ್ಟೆನ್ಸ್ ಈ ತರ ಹೋಗ್ಬೇಡ, ಕೆಳಗೆ ಹೋಗ್ಬೇಡ ಅಂತ ತಡೆಯುತ್ತೆ. ಬಟ್ gravitational force which attracts this object towards itself, also it accelerates this object towards itself. ಈ ರೀತಿ ಗ್ರಾವಿಟಿ ಅಂಡ್ ಏರ್ ರೆಸಿಸ್ಟೆನ್ಸ್ ಅಂತ ಎರಡು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರುತ್ತೆ ಯಾವಾಗ ನೀವು ಟೆರೇಸ್ ಇಂದ ಬಾಲ್ ಅನ್ನ ಕೆಳಗೆಸಿತೀರಿ ಆ ಟೈಮಲ್ಲಿ, ಅಥವಾ ಯಾವುದೇ ಆಬ್ಜೆಕ್ಟ್ ಕೆಳಗೆ ಬೀಳ್ತಾ ಇದೆ ಆ ಟೈಮಲ್ಲಿ. ಥ್ಯಾಂಕ್ ಯು.